ನಿರ್ಣಯ ಮಾಡೋದು ಬಾಂಗ್ಲಾದೇಶಿಯವರಿಗೆ ಆಧಾರ್ ಕಾರ್ಡ್ ಕೊಡುತ್ತೆ, ರೇಷನ್ ಕಾರ್ಡ್ ಕೊಡುತ್ತೆ, ಬರ್ದಿಟ್ಕೊಳ್ಳಿ. ಇನ್ನು 5 ವರ್ಷಕ್ಕೆ ನೋಡಿ ಇದೇ ಕಾಂಗ್ರೆಸ್ ಅವರು ನಾವ್ ಹೇಳ್ತಿರೋದು ಎಲ್ಲಾ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಇದನ್ನ ಎದುರಿಸಬೇಕು. ನಮ್ಮ ರಾಜ್ಯ ನಾವು ಶುದ್ಧೀಕರಣ ಮಾಡ್ಕೊಳ್ಬೇಕು ವಿನ ಬೇರೆಯವ್ರು ಬಂದು ಮಾಡೋದಂತಲ್ಲ. ಉಮೇಶ್ ಸರ್, ಇದು ವಾಟ್ಸ್ಆಪ್ ಯೂನಿವರ್ಸಿಟಿ ಇರಬಹುದು, ಬಹಳ ಗಂಭೀರವಾಗಿ ಕೇಳಿಸ್ಕೊಳ್ಳಿ. ಅಶ್ವಿನ್ ಅವರ ಕೇಳಿಸ್ಕೊಳ್ಳಿ, ನಟರಾಜ್ ಗೌಡ್ರ ಕೇಳಿಸ್ಕೊಳ್ಳಿ. ವಾಟ್ಸ್ಆಪ್ ಇಂದ ನನ್ನ ಟೀಚರ್ ಒಬ್ರು ಕಳಿಸಿದ್ದು, ರೇಖಾ ಅಂತ ಹೇಳಿ, ಶಿವಮೊಗ್ಗದಿಂದ. ಒಂದಷ್ಟು ದೇಶಗಳ ಉದಾಹರಣೆ ಕೊಟ್ಬಿಟ್ಟು ಹೇಳ್ತಾರೆ ನೋಡಿ, ಸೌದಿ ಅರೇಬಿಯಾದಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿಗಲ್ ಬಂದ್ರೆ ಜೈಲಿಗೆ ಹಾಕ್ತಾರೆ, ಅಫ್ಘಾನಿಸ್ತಾನಲ್ಲಿ ಶೂಟೇ ಮಾಡ್ಬಿಡ್ತಾರೆ. ನಮ್ಮ ದೇಶದಲ್ಲಿ ಏನಾದ್ರು ಹಂಗೇನಾದ್ರು ಬಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ, ಪಾಸ್ಪೋರ್ಟ್ ಸಿಗುತ್ತೆ, ವೋಟರ್ ಐಡಿ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇವ್ರ ಕೈಲೇನೆ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋ ರಾಜಕಾರಣಿಗಳು ಕೂಡ ಇದ್ದಾರೆ. ಯಾರನ್ನ ಬ್ಲೇಮ್ ಮಾಡೋದು ಸರ್? ಯಾರನ್ನ ಬ್ಲೇಮ್ ಮಾಡೋದು ಸರ್? ಪ್ರಾಕ್ಟಿಕಲ್ ಗಮನಿಸಿದ್ದಾರೆ ಅದನ್ನ. ಪವನ್ ಅವರು ಕೊಡಗಲ್ ಕುತ್ಕೊಂಡು ಕಣ್ಣಾರೆ ನೋಡಿದ್ದಾರೆ ಮಾರತಳ್ಳಿ ಅಂತ ಇದೆಯಲ್ಲ, ಬಹಳ ದೊಡ್ಡ ಯೂಜ್ ಕ್ಯಾಂಪ್ಗಳಿದ್ದು, ಬಹಳ ದೊಡ್ಡದಿದ್ದು. ಅಲ್ಲೆಲ್ಲ 2,000-2,500 ಇದೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ರು. ಈ ದೇಶದ ರೆಫ್ಯೂಜಿ ಆಗಿ ಬಂದಿದ್ರು ಸರ್. ರೆಫ್ಯೂಜಿ ಆಗಿ ಬಂದು ಇವತ್ತು ಕೂಡ ಈ ದೇಶದ ಸಂವಿಧಾನಕ್ಕೆ ತಕ್ಕಂತ ಅನುಗುಣವಾಗಿ ನಡ್ಕೊಳ್ತಾ ಇರೋಂಥದ್ದು ಟಿಬೆಟ್ ಅವರು ಸರ್. ಅವ್ರು ಇವತ್ತು ಕೂಡ ಒಬ್ರು ಬಂದು ಯಾರು ಸೇರ್ಕೊಳ್ಳಿಲ್ಲ. ಅದೇ ಇವ್ರು ಯಾರು ಅಕ್ರಮ ನುಸುಳಿಕರು ಇದ್ದಾರೆ, ಇವ್ರನ್ನ ಆಶ್ರಯ ಕೊಡ್ತಿರೋದೇ ಕಾಂಗ್ರೆಸ್. ನಿಮ್ಮಿಬ್ಬರಿಂದ ನಾನು ನಿರೀಕ್ಷೆ ಮಾಡೋದು, ಜನ ನಿರೀಕ್ಷೆ ಮಾಡೋದು, ನೀವು ಕೇಳಿಸ್ಕೊಳ್ರಿ ನಟರಾಜ್ ಗೌಡ್ರೆ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ನಿಮ್ಮಿಂದ ಮಹೇಶ್ ಜಿಯಿಂದ ಅಶ್ವಿನ್ ಅವರಿಂದ ನಾನು ಅಪೇಕ್ಷೆ ಪಡೋದು ಇಷ್ಟ ದಿನ ಆಗಿದೆ. ಮುಂದ್ ಏನ್ ಮಾಡ್ತೀರಿ ನಿಮ್ ಪಕ್ಷದವರು ಅದನ್ನ ಮಾತಾಡಿ. ಉಮೇಶ್ ಅವ್ರ ಹತ್ರ ನಾನು ರಿಯಾಕ್ಷನ್ ತಗೊಂಡ್ ಬರ್ತೀನಿ. ಉಮೇಶ್ ಅವರೇ, ಉಮೇಶ್ ಸರ್, ಪವನ್ ಅವ್ರು ಕೂಡ ಬೆಳಗ್ಗೆ ಹೇಳ್ತಾ ಇದ್ರು, ಇಲ್ಲೇನಾದ್ರೂ ಕ್ರೈಮ್ ಮಾಡ್ಬಿಟ್ರು ಅವರು ಅಂತಂದ್ರೆ, ಯಾವ್ದೋ ಕೊಲೆ ಮಾಡಿದ್ರು ಅಂತಂದ್ರೆ ಅವ್ರು ಎಸ್ಕೇಪ್ ಆದ್ರೆ ಯಾರಿಗೂ ಹಿಡಿಯೋಕ್ ಸಾಧ್ಯ ಇಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಎಲ್ಲಿನವ್ರು ಗೊತ್ತಿಲ್ಲ, ಸಿಮ್ ಕಾರ್ಡ್ ಕೂಡ ಅಲ್ಲಿನ ತೋಟದ ಮಾಲೀಕರು ಕೊಡ್ಸಿರ್ತಾರೆ, ಅವ್ರ ಹೆಸರಲ್ಲಿ ಇರುತ್ತೆ. ಎಷ್ಟು ಕಷ್ಟ ಸರ್ ಇದು ತನಿಖಾ ಸಂಸ್ಥೆಗಳಿಗೆ. ಯಾವುದೇ ಅಪರಾಧಗಳು ಜರುಗಲಿ ಮೇಡಮ್, ನಾವು ನೋಡಿದೀವಲ್ಲ ಹಲವಾರು ಕೇಸ್ಗಳು ಸಿಗಾಕೊಂಡಿರ್ತಾರಲ್ಲ. ಯಾವುದೇ ನಟರಾಜ್ ಗೌಡ್ರೆ ಇರಿ ಒಂದ್ ನಿಮಿಷ, ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ನಟರಾಜ್ ಗೌಡ್ರೆ ಇರಿ ಒಂದ್ ನಿಮಿಷ, ಇರಿ ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್ ಇರಿ. ಯಾವುದೇ ಕಾರಣಂತರಕ್ಕೂ ಹಿಡಿಕ್ ಆಗುದೇ ಇಲ್ಲ. ಅಪರಾಧ ಮಾಡಿದ ತಕ್ಷಣನೇ ಓಟ್ಬಿಡ್ತಾರೆ ಅವ್ರ ಬಸ್ಗಳು, ಲಾರಿಗಳು, ಏನು ಸಿಕ್ಕರು ಹೊತ್ಕೊಂಡೋಗ್ಬಿಡ್ತಾರೆ. ಯಾರು ಈಗ ಅವ್ರ ಆರೋಪಿಗಳು ಬಾಂಗ್ಲಾದೇಶದವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ಬಿಟ್ಬಿಡ್ತಾರೆ, ಅವ್ರನ್ನ ಪತ್ತೆ ಮಾಡೋಕೆ ಹೋಗುದಿಲ್ಲ. ಯಾಕೆಂದ್ರೆ ಹೊರಟ್ಬಿಡ್ತಾರೆ ಅವ್ರಾಗಲೇ. ಅವರು ಈಸಿಯಾಗಿ ಒಳಗೋಗಿ ನೀಟಾಗಿ ಒಳಗೆ ಹೋಗಿ ಸೇರ್ಕೊಬಿಡ್ತಾರೆ. ಯಾಕೆಂದರೆ ಒಂದು ಆ ಭಾಗದಲ್ಲಿ ಯಾವುದೋ ನಾವು ಹೋಗಿದ್ದೀವಲ್ಲ, ಮುಷಿರಾಬಾದ್ ಏನೋ ಭಾಗ ಇದೆಯಲ್ಲ, ಆ ಭಾಗದಲ್ಲಿ ಕೆಲವಷ್ಟೆಲ್ಲ ಅವ್ರ ಜಮೀನು ಇಲ್ಲಿದೆ, ಇವ್ರ ಜಮೀನು ಆ ಕಡೆ ಸೈಡ್ ಇದೆ, ವ್ಯವಸಾಯ ಮಾಡ್ಕೊಂಡು ಬರ್ತಾರೆ, ನಾವು ನೋಡಿದ್ದೀವಿ. ಆಮೇಲೆ ಹಸುಗಳಂತೂ ಈ ಕಡೆಯಿಂದ ಆ ಕಡೆಗೆ ಹೋಗ್ತವೆ. ಇನ್ನೂ ಕಂಟ್ರಿ ಇಸ್ ಡಿಫ್ರೆಂಟ್ ಬಟ್ ಕಲ್ಚರ್ ಈಸ್ ಒಂದೇ. ಆ ಕಲ್ಚರ್, ಈ ಕಲ್ಚರ್ ಅಂಡ್ ಸಿವಿಲೈಸೇಷನ್ ಏನಾಗ್ಬಿಟ್ಟಿದೆ, ಬೆಳಗ್ಗೆ 2 ವಿಚಾರಗಳು ಇದೇ ಸ್ಟೋರಿ ಪ್ಲೇ ಮಾಡುವಾಗ 2 ವಿಚಾರಗಳು ಪ್ರಸ್ತಾಪ ಆಯ್ತು. ಒಂದು, ಸೌದಿ ಜಾಕಿರ್, ಇಫ್ ಐ ಆಮ್ ಕರೆಕ್ಟ್, ಆತನನ್ನ ಕೊಚ್ಚಿನಲ್ಲಿ ಅರೆಸ್ಟ್ ಮಾಡ್ತಾರೆ ಸರ್, NIA. ಬೆಳ್ಳಂದೂರಲ್ಲಿ ಇದ್ದಾತ ಅವನು, ಅವ್ನ ಕೆಲಸನೇ ಇದು. ಅಂದ್ರೆ ಬಾಂಗ್ಲಾದೇಶದಿಂದ ಬರುವವರನ್ನ ಹಿಡಿಯೋದು, ಅವರನ್ನ ಹಿಂಗೆ ಕೂಲಿಗೋ ಮತ್ತೊಂದಕ್ಕೋ ಮಗದೊಂದಕ್ಕೋ ಕಳ್ಸೋದು. ಆತಂಕ ಜಮಾತ್ ಉಲ್ ಮುಜಾಹಿದೀನ್ ಬಾಂಗ್ಲಾದೇಶ, ಅವಾಗಲೇ ಸುನಿಲ್ ಪ್ರಸ್ತಾಪ ಮಾಡ್ತಿದ್ರು. ಈ ಉಗ್ರಗಾಮಿ ಸಂಘಟನೆಗೆ ಬೆಂಬಲವಾಗಿ ನಿಂತವರೇ ಹೀಗೆ ಬಂದು ಸ್ಲೀಪರ್ ಸೆಲ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದವರು, ಅಂದ್ರೆ ಅಮಾಯಕರ ರೀತಿಯಲ್ಲಿ ಇದ್ದವರು ಅಲ್ವಾ ಸುನಿಲ್? ಹೌದು. ಆಮೇಲೆ ಇದ್ರ ಜೊತೆಗೆ ಇವತ್ತು ಆಕ್ಚುಲಿ ನಮ್ಮಲ್ಲಿ ಸ್ಟೋರಿ ಬಂದ್ಮೇಲೆ ಒಬ್ರು ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು. ಅಂದ್ರೆ ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರಂದ್ರು 2009 ಒಂದು ಇನ್ಸಿಡೆಂಟ್ ಆಗಿತ್ತು ಅಂತಂದ್ರು. ವರ್ತೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮನೆಗೆ ನುಗ್ಗಿ ದರೋಡೆ ಮಾಡ್ತಾರೆ, ವೆಪನ್ ಎಲ್ಲ ತೋರಿಸಿ ದರೋಡೆ ಮಾಡ್ತಾರೆ. ಇನ್ಸಿಡೆಂಟ್ ಆಗಿ ಅವರು ಅಕ್ಯೂಸ್ಗಳೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ. ಆ ಮನೆಯವ್ರನ್ನ ಕೇಳಿದಂಥ ಟೈಮಲ್ಲಿ ಅವರು ಯಾವ ಭಾಷೆ ಮಾತಾಡ್ತಿದ್ರು ಅಂದರೆ ಹಿಂದಿ ಅಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಚೆಕ್ ಮಾಡಿದಾಗ ಮೋಸ್ಟ್ಲಿ ಅದು ಬಾಂಗ್ಲಾ ಲ್ಯಾಂಗ್ವೇಜ್ ಇರ್ಬೋದು ಅಂತ ಸಸ್ಪೆಕ್ಟ್ ಆಗುತ್ತೆ. ಹುಡ್ಕೊಂಡು ಹೋಗ್ತಾರೆ, ಕೊನೆಗೆ ಅದು ಬಾಂಗ್ಲಾದೇಶದವರೇ ಬಂದು ಅಫೆನ್ಸ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ಈ ಇನ್ಸಿಡೆಂಟ್ ಆದ ನಂತರ
ಅವತ್ತು ಇದ್ದಂತಹ IO ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿದ್ದಾರೆ ಅವರು ಸರ್ಕಾರಕ್ಕೊಂದು ವರದಿ ಕೊಡ್ತಾರೆ, ಬೆಂಗಳೂರಲ್ಲಿ ಅಕ್ರಮವಾಗಿರುವಂಥ ಬಾಂಗ್ಲಾದವರ ಸಂಖ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು. ಆ ವರದಿ ಕೊಟ್ಟಿದ್ದು ಹೊರತುಪಡಿಸಿದ್ರೆ ಇವತ್ತಿನವರೆಗೂ ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಆಕ್ಷನ್ ಆಗಿಲ್ಲ. ಯಾಕೆ ವೋಟ್ ಬೇಕು, ಯಾಕೆ ವೋಟ್ ಬೇಕು, ಫೇಕ್ ಐಡಿಗಳಿರುತ್ತೆ, ವೋಟ್ ಹಾಕ್ತಾರೆ ಜನ. ಮೀಸಲಾತಿಗೆ ಸಂಬಂಧಪಟ್ಟಂತೆ ಗಲಭೆ ನಡೆಯುತ್ತೆ, 100 ಜನ ಸಾಯ್ತಾರೆ. ಈ ರಾಜ್ಯದ ವೆಸ್ಟ್ ಬೆಂಗಾಲಿನ ಚೀಫ್ ಮಿನಿಸ್ಟರ್ ನೀವು ಬನ್ನಿ, ನಾವು ನಿಮ್ಗೆ ಅವಕಾಶ ಕೊಡ್ತೀವಿ, ನಿರಾಶ್ರಿತರಾಗಿ ಬನ್ನಿ ಅನ್ಬಿಟ್ಟು ಬಾಂಗ್ಲಾದೇಶ ಅದನ್ನು ವಿರೋಧ ಮಾಡತ್ತೆ. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರ ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದು. ನಾನು ಹೇಳ್ತಕ್ಕಂಥದ್ದು ನಟರಾಜ್ ಗೌಡ್ರನ್ನ ವಿರೋಧ ಮಾಡಬೇಕು ಅಂತಲ್ಲ. ಮನಸ್ಥಿತಿ ಏನಂತಂದ್ರೆ ಒಂದು ವೋಟ್ ಬ್ಯಾಂಕ್ಗೋಸ್ಕರ ದೇಶದ ಸುರಕ್ಷತೆ ಏನ್ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಅದು ಗೊತ್ತಾಯ್ತಾನೆ. ಈಗ ಪ್ರಶ್ನೆ ವಿರೋಧ ಮಾಡಿದ್ರ ಬಿಜೆಪಿ ಸರ್ಕಾರ ವಿರೋಧ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಏನಾದ್ರು ವಿರೋಧ ಮಾಡಿ ದೇಶ ಕಾಯ್ದೆ ಭಯೋತ್ಪಾದನೆ ಇಲ್ಲದೆ ಇಷ್ಟೊತ್ತು ಕೇಂದ್ರದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರುವ ಪಕ್ಷವಾಗಿ ನೀವು ಮಾತನಾಡಿದ್ರಿ. ರಾಜ್ಯದಲ್ಲಿ ಆಡಳಿತ ಪಕ್ಷ ಬೆಂಗಳೂರಿನಲ್ಲಿ ಇದ್ದಾರೆ, ಚಿಕ್ಕಮಗಳೂರಲ್ಲಿ ಇದ್ದಾರೆ, ಕೊಡಗಲ್ಲಿ ಇದ್ದಾರೆ, ಇನ್ನು ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ನೀವ್ ಏನ್ ಮಾಡ್ತೀರಿ ಈಗ? ಮುಂದಿಂದ ಹೇಳಿ ಆಯ್ತು, ಬ್ಲೇಮ್ ಗೇಮ್ ಆಯ್ತು, ಮುಂದಿಂದ ಹೇಳಿ. ನಮ್ ರಾಜ್ಯ ಚರ್ಚೆ ಮಾಡೋಣ, ನಮ್ ರಾಜ್ಯ ಚರ್ಚೆ ಮಾಡೋಣ. ಏನ್ ಮಾಡ್ತೀರಿ ಇವ್ರನ್ನೆಲ್ಲ ಆಚೆ ಹಾಕಕ್ಕೆ? ಈಗ ನಮ್ಮ ಹಾಲಿ ಮಂತ್ರಿಗಳು, ಸರ್ಕಾರದ ಪ್ರತಿನಿಧಿ ಹಾಲಿ ಮಂತ್ರಿಗಳು ಮತ್ತೆ ಮಾಜಿ ಗೃಹ ಮಂತ್ರಿಗಳು ರಾಮಲಿಂಗ ರೆಡ್ಡಿ ಅವರು ಹೇಳಿದ್ರು, ಹೌದು ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಯಾರೇ ಇದ್ರು ಕೂಡ ಹುಡುಕಿ ಅವ್ರನ್ನ ಆಚೆ ಕಳಿಸ್ತೀವಿ, ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ, ನಾನು ಮಾಡ್ತೀವಿ ಅಂತ ಹೇಳ್ತಿದ್ವಿ. ಇದೇ ಮಾತನ್ನ ನಟರಾಜ್ ಗೌಡ್ರೆ ನಿಮ್ದು ಮಾತ್ರ ಹೇಳಿ, ಬಿಜೆಪಿ ವಕ್ತಾರನ್ನ ನಾನು ಕೇಳ್ತೀನಿ, ನಿಮ್ಗಿಂತ ಖಡಕ್ ಕೇಳ್ತೀನಿ ಕೇಂದ್ರ ಸರ್ಕಾರ. ನಿಮ್ದು ಹೇಳಿ, ನಿಮ್ ಪಕ್ಷದ ಹೇಳಿ. ತಪ್ಪಾಯ್ತು ಅಂತ ಕೇಳಿ ಅವ್ರಿಗೆ ಬಿಜೆಪಿ ಅವ್ರಿಗೆ. ನೀವು ಧೈರ್ಯ ಮಾಡಿ ಮೋದಿ ಅವರನ್ನ ಪ್ರಶ್ನೆ ಮಾಡ್ಬೇಕು, ಸ್ಮಿತಾ ಅವರೇ ನೀವು ಧೈರ್ಯ ಮಾಡಿ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ಬೇಕು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ರದ್ದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.